ಶಿವಂ ಅಸೋಸಿಯೇಟ್ಸ್ ಬಳಿಕ ಎರಡನೇ ದೊಡ್ಡ ವಂಚನೆ ಪ್ರಕರಣವನ್ನ ಜಿಲ್ಲಾಡಳಿತ ಬೆಳಕಿಗೆ ತಂದಿದೆ. ಕಳೆದ 3 ದಿನಗಳ ಹಿಂದೆ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ದಾಳಿ ಮಾಡಲಾಗಿತ್ತು. ಕಂಪನಿ ಸಿಇಒ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಲಾಗಿತ್ತು. ಈ ಪ್ರಕರಣವು ಸಿಐಡಿಗೆ ಹೋಗ್ತಾ ಇದೆ. ಬೆಳಗಾವಿಯಲ್ಲಿ ಜೂನ್ 4ರಂದು ಉಪವಿಭಾಗಾಧಿಕಾರಿ ಶ್ರವಣ ನಾಯಕ್ ಸಹಕಾರ ಇಲಾಖೆಯ ಅಧಿಕಾರಿಗಳು ಜಂಟಿಯಾಗಿ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಮೇಲೆ ದಾಳಿ ಮಾಡಿದ್ರು. ಈ ಕಂಪನಿಯಲ್ಲಿ ಸುಮಾರು 3,000 ಜನ ಸಾವಿರಾರು ಕೋಟಿ ಹಣವನ್ನ ಠೇವಣಿ ಇರಿಸಿದ್ದಾರೆ. ಆದರೆ ಈ ಸಂಸ್ಥೆ ಆರ್ಬಿಐನಿಂದ ಅನುಮತಿ ಪಡೆದಿಲ್ಲ ಎನ್ನಲಾಗಿತ್ತು. ಬರ್ಡ್ಸ್ ಹಾಗೂ ಕೆಪಿಐಡಿ ಕಾಯ್ದೆ ಅನ್ವಯ ಮಾಹಿತಿ ಸಂಗ್ರಹಿಸಿದ ನಗರ ಪೊಲೀಸ್ ಆಯುಕ್ತರು ಒಂದು ವರದಿ ತಯಾರಿಸಿ ಜಿಲ್ಲಾಧಿಕಾರಿಗೆ ನೀಡಿದ್ರು. ಜಿಲ್ಲಾಧಿಕಾರಿಗಳ ಅನುಮತಿ ಮೇರೆಗೆ ದಾಳಿ ನಡೆಸಿ ಅನೇಕ ಮಹತ್ವ ದಾಖಲೆಗಳನ್ನು ಪತ್ತೆ ಮಾಡಿದ್ರು. ಸದ್ಯ ಪ್ರಕರಣ ಸಂಬಂಧ ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ 3 ಕಂಪನಿಗಳ ಸಿಇಒ ಬಾಲರಾಜ್ ಮಾನೆ ಸೇರಿ 6 ಜನರ ಮೇಲೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ತಿಂಗಳಿಗೆ 5% ಬಡ್ಡಿ ಕೊಡುವ ಆಮಿಷ ಒಡ್ಡಿದ್ದಾರೆ. ಈ ಪ್ರಕರಣವನ್ನ ಸಿಐಡಿಗೆ ಹಸ್ತಾಂತರ ಮಾಡ್ತೇವೆ ಎಂದಿದ್ದಾರೆ. ನನ್ನ ಜ್ಯೂರಿಸ್ಡಿಕ್ಷನ್ ಕೆಪಿಐಡಿನಲ್ಲಿ ಬರೀ ನನ್ನ ಜಿಲ್ಲೆಗೆ ಸೀಮಿತವಾಗಿರುತ್ತದೆ. ಇದು 50 ಕೋಟಿ ಮೀರಿ ಹೋಗುತ್ತೆ. ಸೊ ನಾವು ಮೋಸ್ಟ್ಲಿ ಅದು ಸಿಐಡಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸಿಐಡಿ ಜ್ಯೂರಿಸ್ಡಿಕ್ಷನ್ ಇಡೀ ಸ್ಟೇಟ್ಗೆ ಬರುತ್ತೆ. ನಾವು ಆಲ್ರೆಡಿ ಸಿಐಡಿ ಜೊತೆ ಮಾತುಕತೆನಲ್ಲಿ ಇದ್ದೀವಿ. ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ವಿವಿಧ ಕಡೆ ಏನೇನು ಇದಾವೆ ಅಲ್ಲಿನೂ ನಾವು ಆಕ್ಷನ್ ತಗೊಳ್ತೀವಿ. ಆದಿತ್ಯ ರಾಜ್ ಕ್ಯಾಪಿಟಲ್ ಸಂಸ್ಥೆಯವರು ಠೇವಣಿದಾರರ ಹಣವನ್ನ ಎಲ್ಲಿ ಹೂಡಿಕೆ ಮಾಡ್ತೇವೆ ಎಂದು ಸ್ಪಷ್ಟವಾಗಿ ಹೇಳಿಲ್ಲ. ಎಸಿ ದಾಳಿ ಮಾಡಿದ ವೇಳೆ ಅಲ್ಲಿನ ಸಿಬ್ಬಂದಿ ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಇನ್ನು ಶಿವಂ ಅಸೋಸಿಯೇಟ್ ದಾಳಿ ಬಳಿಕ ಎಚ್ಚೆತ್ತಿರೋ ಆದಿತ್ಯ ರಾಜ್ ಸಂಸ್ಥೆ ಸಿಬ್ಬಂದಿ ಕೆಲವು ಕಂಪ್ಯೂಟರ್ ಅನ್ನ ಫಾರ್ಮೆಟ್ ಮಾಡಿದ್ದಾರೆ. ಸಿಇಒ ಬಾಲರಾಜ್ ಮಾನೆ ಬಂಧನಕ್ಕೆ ವಿಶೇಷ ತಂಡ ರಚನೆ ಮಾಡಿದ್ದು 4 ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಿ 200 ಕೋಟಿಗೂ ಹೆಚ್ಚು ಹಣವನ್ನ ಫ್ರೀಸ್ ಮಾಡಿದ್ದೇವೆ ಎಂದು ಪೊಲೀಸ್ ಕಮಿಷನರ್ ತಿಳಿಸಿದ್ದಾರೆ. ತಿಲಕವಾಡಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆಕ್ಟ್, ಕೆಪಿಐಡಿ ಆಕ್ಟ್ ಮತ್ತು ಭಾರತೀಯ ನ್ಯಾಯ ಸಂಹಿತ ಇವರದು ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈ ರೇಡ್ ಮಾಡುವಾಗಲೇ ಏನು ಗೊತ್ತಾಗಿದೆ ಅಂದರೆ ಇವರು ಕೆಲವು ಕಂಪ್ಯೂಟರ್ಸ್ಗೆ ಫಾರ್ಮ್ಯಾಟ್ ಕೂಡ ಮಾಡಿದ್ದಾರೆ. ಸೊ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಈ ಪ್ರಕರಣದಲ್ಲಿ ಆಗಿದೆ. ಬೆಳಗಾವಿಯಲ್ಲಿ ನಡೆದಿರೋ ಬಹುಕೋಟಿ ಠೇವಣಿ ಹಣದ ದುರುಪಯೋಗದ 2ನೇ ಪ್ರಕರಣ ಇದಾಗಿದೆ. ಈ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರ ಮಾಡಲು ಪೊಲೀಸರು ಪತ್ರ ಬರೆದಿದ್ದಾರೆ. ಈ ಪ್ರಕರಣದಲ್ಲೂ ಮೋಸ ಆಗಿದೆ ಎಂದು ಯಾರೊಬ್ಬರೂ ಸಂಸ್ಥೆ ವಿರುದ್ಧ ದೂರು ದಾಖಲಿಸಿಲ್ಲ. ಆದರೆ ಸ್ವತಃ ಜಿಲ್ಲಾಡಳಿತವೇ ಕ್ರಮ ತೆಗೆದುಕೊಂಡಿದೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ.